ಇದು ನಮ್ಮದು ಚಿಕಿತ್ಸಾ ಕುಟೀರ ಅಂತ. ಅಭ್ಯಂಗ ಇರ್ಬೋದು, ಕಟಿಬಸ್ತಿ ಇರ್ಬೋದು, ಅಥವಾ ಶಿರೋಧಾರ, ಬೇರೆ ಬೇರೆ ರೀತಿಯ ಚಿಕಿತ್ಸೆ, ಪಂಚಕರ್ಮ ಅಂತ. ಹಾಂ, ಪಂಚಕರ್ಮ ಆಯಿತು. ಆ ಎಲ್ಲ ಚಿಕಿತ್ಸೆಗಳನ್ನು ಮಾಡುವಂಥದ್ದು ಇಲ್ಲಿ. ಅರೌಂಡ್ 150 ಡಿಫ್ರೆಂಟ್ ವೆರೈಟೀಸ್ ಮೆಡಿಸಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಬಟ್ ಆ ಮೆಡಿಸಿನ್ಸ್ಗಳೆಲ್ಲ ನಮ್ಮ ಪರ್ಪಸ್ಸಿಗೆ ಮಾತ್ರ, ಹೊರಗಡೆ ಸೇಲಿಗೆ. ಈಗ ನಾನು ಆರೋಗ್ಯಯುತವಾಗಿದ್ದೀನಿ, ಆದರೆ ಪ್ರತಿ ವರ್ಷ ನಾನು ಮಾಡಿಸ್ಕೊಳ್ತೀನಿ, ಯಾಕಂದರೆ ಆರೋಗ್ಯಯುತವಾಗಿ ಇರಬೇಕು ಅನ್ನೋದು. ಯೋಗಾಭ್ಯಾಸ ಮತ್ತು ಧ್ಯಾನ, ಚಾಂಟಿಂಗ್ಗಳನ್ನು ಮಾಡಿಸ್ತೀವಿ. ಯಾವುದೇ ಓಂಕಾರ ಇರ್ಬೋದು, ಅಥವಾ ಓಂ ನಮಃ ಶಿವಾಯ, ತಾಳಪ್ಪ ನಾವಿದು ಹಿಂದೂ ಧರ್ಮ, ಓಂಕಾರ ಅದೆಲ್ಲ ಇಲ್ಲವೇ ಇಲ್ಲ. ಅದೆಲ್ಲ ಏನಿದ್ರು ನಮ್ಮಲ್ಲಿ ಮಾತ್ರ ಅದು. ಎಷ್ಟು ನಿಮಿಷ ಧ್ಯಾನ ಮಾಡಬೇಕು ಒಬ್ಬ ವ್ಯಕ್ತಿ? ವರ್ಲ್ಡಲ್ಲಿರುವಂಥ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಧ್ಯಾನ ಮಾತ್ರ ಏಕೈಕ ಔಷಧ ಅನ್ಬೋದು. ನಿಮ್ಮಲ್ಲಿ ಒಂದು 3 ವಾರ ಚಿಕಿತ್ಸೆ ಪಡಿತಾರೆ. ಏನು ಚಿಕಿತ್ಸಾ ವೆಚ್ಚ ಇದೆ? 2 ವಾರ ಆಯ್ತಾ ಅಂತ ಹೇಳಿದ್ರೆ 30 ರಿಂದ 40 ಸಾವಿರ ತನಕ. ಸೊ ಎಲ್ಲರೂ ಬಿಸ್ನೆಸ್ ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಬೇಕು, ಮಾರ್ಕೆಟ್ ಮಾಡ್ಕೋಬೇಕು, ದುಡ್ಡು ಮಾಡಬೇಕು ಅಂತಾರೆ. ದುಡ್ಡು ಅನ್ನುವಂಥದ್ದು ಅದೊಂಥರ ಬಸ್ಸಲ್ಲಿರೋ ಸೀಟ್ ಥರ. ಇವತ್ತು ನನ್ನ ಕೈಯಲ್ಲಿರ್ಬೋದು, ಅದು ನಾಳೆ ನಿಮ್ಮ ಕೈಯಲ್ಲಿರ್ಬೋದು. ಇಲ್ಲಿ ಒಟ್ಟು ಎಷ್ಟು ಜನಕ್ಕೆ ಚಿಕಿತ್ಸೆ ಪಡೀಲಿಕ್ಕೆ ಅವಕಾಶ ಇದೆ? ಇಲ್ಲಿ ಎಟ್ ಎ ಟೈಮ್ ಒಂದು 40 ಜನದವರೆಗೆ ಮಾತ್ರ, ಅಷ್ಟೇ ಅವಕಾಶಗಳಿವೆ. ವಾ. ಸೊ ಧ್ಯಾನ ಎಲ್ಲರೂ ಒಟ್ಟಿಗೆ ಬರ್ತಾರೆ ಇಲ್ಲಿಗೆ, ಇಲ್ಲ ಅವ್ರವ್ರಿಗೆ ಏನಾದರೂ ಅವ್ರವ್ರಿಗೆ ಟೈಮಿಂಗ್ಸ್ಗಳನ್ನು ಕೊಡ್ತೀವಿ. ಯೋಗ ಅನ್ನುವಂಥದ್ದು ಬೆಳಿಗ್ಗೆ ಒಟ್ಟಿಗೆ ಮಾಡುವಂಥದ್ದು ಇರ್ತೀವಿ. ಅಂದರೆ ಎಲ್ಲ ಪೇಷಂಟ್ಸ್ಗಳಿಗೂ ಈಗ ಯೋಗ ಮಾಡುವಂಥದ್ದು ಅಸಾಧ್ಯ, ಯಾಕಂದರೆ ಅವರ ಇಲ್ನೆಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಓಕೆ. ಇಲ್ಲಿ ಯೋಗಾಭ್ಯಾಸ ಮತ್ತು ಧ್ಯಾನ ಎರಡು ಇಲ್ಲೇ ಮಾಡ್ತೀವಿ. ಮತ್ತು ಚಾಂಟಿಂಗ್ಗಳನ್ನು ಮಾಡಿಸ್ತೀವಿ. ಯಾವುದೇ ಓಂಕಾರ ಇರ್ಬೋದು, ಅಥವಾ ಓಂ ನಮಃ ಶಿವಾಯ ಇರ್ಬೋದು. ಬಟ್ ಏನು ಅಂದರೆ ಇಲ್ಲಿ ವಿದೇಶಿ ಪ್ರಜೆಗಳು ಅವರು ಅದನ್ನು ತುಂಬ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡೇ ಬಂದಿರ್ತಾರೆ. ಅವರಿಗೆ ಬರುವಾಗಲೇ ಅವ್ರಿಗೆ ಗೊತ್ತಿರ್ತದೆ, ಇಲ್ಲಿ ಹೀಗೆ ಇರ್ತದೆ ಅಂತ ಪರ್ಟಿಕ್ಯುಲರ್ ಆಗಿ. ಓಕೆ. ಸೊ ಅದಕ್ಕೋಸ್ಕರ ಅವ್ರು ಅದಕ್ಕೆ ರೆಡಿಯಾಗಿನೇ ಬಂದಿರ್ತಾರೆ. ಸೊ ತಾಳಪ್ಪ ನಾವಿದು ಹಿಂದೂ ಧರ್ಮ, ಓಂಕಾರ ಅದೆಲ್ಲ ಇಲ್ಲವೇ ಇಲ್ಲ. ಅದೆಲ್ಲ ಏನಿದ್ರು ನಮ್ಮಲ್ಲಿ ಮಾತ್ರ, ಅದು ಜಾತಿ ಧರ್ಮ ಇರೋದು ನಮ್ಮಲ್ಲಿ ಮಾತ್ರ. ಬಟ್ ಔಟ್ ಆಫ್ ಇಂಡಿಯಾ ಹೋದ್ರೆ ನಿಮ್ಗೆ ಆ ಜಾತಿ ಧರ್ಮ ಅದನ್ನ ಮೀರಿ ಬೆಳೆದಿದ್ದಾರೆ. ಅವರು ಬಂದು ಓಂಕಾರ ಹೇಳ್ತಾರೆ, ಧ್ಯಾನ ಮಾಡ್ತಾರೆ. ತುಂಬಾ ನಮ್ಮಿಂದ ಜಾಸ್ತಿ, ನಮ್ಮವರಿಂದ ಜಾಸ್ತಿಯಾಗಿ ಅದರಲ್ಲಿ ಅವರು ಇನ್ವಾಲ್ವ್ ಆಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ. ನಮ್ಮ ಭಾರತೀಯರಿಗಿಂತ ಹೆಚ್ಚಾಗಿ ಈ ಧ್ಯಾನ, ಯೋಗ, ಓಂಕಾರ ಇದೆಲ್ಲವನ್ನೂ ಕೂಡ ವಿದೇಶಿಗರು ಮಾಡ್ತಾರೆ ಇಲ್ಲಿ ಬರೋರು. ಅವರು ಹೆಚ್ಚು ಆಸಕ್ತಿ ಇದೆ. ಹೌದು, ಅವರಿಗೆ ತುಂಬಾ ಧ್ಯಾನ ಮಾಡೋದ್ರಿಂದ ಯಾವ ಮಟ್ಟಿಗೆ ನಮಗೆ ಎಷ್ಟು ನಿಮಿಷ ಧ್ಯಾನ ಮಾಡಬೇಕು ಒಬ್ಬ ವ್ಯಕ್ತಿ? ಎಷ್ಟು ನಿಮಿಷ ಅನ್ನುವಂಥದ್ದಿಲ್ಲ. ಅವನಿಗೆ ಅವನೊಂದು 10 ಮಿನಿಟ್ಸ್ ಆಗಿ ಕರೆಕ್ಟಾಗಿ ಧ್ಯಾನ ಮಾಡಿದ್ರು ಸಾಕು, ಅಥವಾ ಒಂದು 20 ನಿಮಿಷ 15 ನಿಮಿಷ ಆ ರೀತಿಯಲ್ಲಿ. ಧ್ಯಾನ ಅನ್ನುವಂಥದ್ದು ಯಾರಿಗೆ ಬೇಕು ಯಾರಿಗೆ ಬೇಡ ಅನ್ನುವಂಥದ್ದಿಲ್ಲ, ಪ್ರತಿಯೊಬ್ಬರಿಗೂ ಬೇಕು. ಇವತ್ತು ನೀವೊಂದು ಈ ಫೀಲ್ಡಲ್ಲಿ ಇದ್ದರೆ ನಿಮಗೂ ಧ್ಯಾನ ಬೇಕು, ಅಥವಾ ನಾನೊಂದು ಇನ್ನೊಂದು ಫೀಲ್ಡಲ್ಲಿದ್ದೆ. ಧ್ಯಾನ ಅನ್ನುವಂಥದ್ದೇ ಆರೋಗ್ಯ. ವರ್ಲ್ಡಲ್ಲಿರುವಂಥ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಧ್ಯಾನ ಮಾತ್ರ ಏಕೈಕ ಔಷಧ ಅನ್ಬೋದು. ಯೋಗ ಕೆಲವರಿಗೆ ಮಾಡ್ಲಿಕ್ಕಾಗಲ್ಲ, ಔಷಧ ಕೆಲವರಿಗೆ ತಗೊಳ್ಲಿಕ್ಕಾಗಲ್ಲ, ಏನೋ ಒಂದು ಸಮಸ್ಯೆಗಳು ಬರ್ತದೆ ಅದಿರು. ಬಟ್ ಧ್ಯಾನ ಅನ್ನುವಂಥದ್ದು ಯಾರಿಗೂ ಮಾಡೋಕ್ಕಾಗಲ್ಲ ಅಂತ ನಾವು ಮಾಡೋದಿಲ್ಲ ಅಷ್ಟೇ. ವರ್ಲ್ಡಲ್ಲಿರೋ ಎಲ್ಲ ಎಲಿಮೆಂಟ್ಸ್ಗಳಿಗೂ ಧ್ಯಾನ ಅನ್ನುವಂಥದ್ದು ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ಸ್ ಅಂತಲೇ ಹೇಳ್ಬೋದು. ಓಕೆ. ಧ್ಯಾನ ಅಷ್ಟು ಅವಶ್ಯಕತೆ ಇದೆ. ಹೌದು. ಮೆಡಿಸಿನ್ ಅದು ಒಂದು ರೀತಿ. ಎಸ್, ಆರೋಗ್ಯವನ್ನು ಕಾಪಾಡಿಕೊಳ್ಳು. ಆಯುರ್ವೇದ ಅದನ್ನೇ ಹೇಳಿದ್ರಲ್ಲ, ಆಯುರ್ವೇದ ಅಂದರೆ ಆಯುಷೋವೇದ. ಆಯುಷೋವೇದ ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಪದ್ಧತಿ ಕ್ರಮ ಒಳಗೊಂಡಂಥದ್ದು ಚಿಕಿತ್ಸೆಯೇ ಆಯುರ್ವೇದ. ಕೇವಲ ಮೆಡಿಸಿನ್ ಯಾವುದೋ ಒಂದು ಅದರ ಗಿಡಮೂಲಿಕೆ ಅದಷ್ಟೇ ಇಲ್ಲ. ಆಯುರ್ವೇದ ಎಲ್ಲವನ್ನೂ ಒಳಗೊಂಡಿರುವ ಧ್ಯಾನ ಸೇರಿದಂತೆ, ಯೋಗ ಸೇರಿದಂತೆ ಎಲ್ಲ. ನೆಕ್ಸ್ಟ್ ಏನು ನೋಡೋದ? ಹೋಗೋಣ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಯಾವ ಟೈಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡ್ತೀರಿ? ಅದನ್ನ ಬೆಳಗ್ಗೆ ಪ್ರತಿ ದಿವಸ ಅದು ಎವ್ರಿ ಡೇ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅನ್ನುವಂಥದ್ದು ಪ್ರತಿ ದಿವಸ ಆಗ್ತಾ ಇರುವಂಥದ್ದು. ಈಗ ಇಲ್ಲಿ ಪ್ಯಾಕ್ ಆಗ್ತಿರೋದು? ಹಾಂ, ಇದೊಂದು ಪ್ರಿಪ್ರೇಷನ್ ಬೇಬಿ ಫುಡ್ ಆ್ಯಕ್ಚುಲಿ. ಓಕೆ. ಪ್ಯಾಕ್ ಮಕ್ಕಳುಗಳಿಗೆ ಇದು ಮಾಡ್ತೀವಿ. ಹೌದು. ಇಲ್ಲಿ ಪಲ್ವರೈಸರ್ಸು ಮೋಸ್ಟ್ಲಿ ಇದೆಲ್ಲ ಏನು ಮಾಡಲಿಕ್ಕೆ ಸರ್? ಇದೆಲ್ಲ ಪೌಡರ್ಸ್ಗಳನ್ನು ಮಾಡಲಿಕ್ಕೆ, ಕ್ರಷ್ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಮಿಷಿನ್. ಇದು ಗುದ್ದಲಿಕ್ಕೆ ಬರ್ತಿದೆ ಈಗ.
ಇಲ್ಲಿ ಹೆಂಗೆ ಅಂತಂದ್ರೆ ಕೆಲಸ ಮಾಡೋ ಇಲ್ಲ ನಿಮ್ಮ ಸಿಬ್ಬಂದಿಗಳು ಆರೋಗ್ಯ ಅವ್ರ ಆರೋಗ್ಯ ಬಂದ್ಬಿಡ್ತಾರೆ ಮಡಿಗೇರಿ. ಎಲ್ಲ ಮೆಡಿಸಿನ್ಸ್ ಹೌದು. ಸೊ ಇಲ್ಲಿ ಈಗ ಇದೆಲ್ಲ ಆಯುರ್ವೇದ ಔಷಧಗಳನ್ನ ಈಗ ಇದು ಯಾವುದೋ ಒಂದು ತುಪ್ಪದ ಪ್ರಿಪರೇಷನ್ಸ್ ಆಗ್ತಾ ಇರುವಂಥದ್ದು. ಸೊ ಇದೆಲ್ಲ ನ್ಯಾಚುರಲ್ ಆಗಿ ಈ ತುಪ್ಪಗಳು ಏನು ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಲ್ಲ, ಇದೊಂದು ತುಪ್ಪ, ಔಷಧ ಯುಕ್ತ ತುಪ್ಪ. ಹೌದಾ? ಹೌದು. ಏನ್ರಿಂದ ತಯಾರು ಮಾಡೋದು ಇದನ್ನ? ಇದು ಅಂದ್ರೆ ತುಪ್ಪ ಹಾಕಿರ್ತೀವಿ, ಇದಕ್ಕೆ ಬೇರೆ ಬೇರೆ ಮೆಡಿಸಿನ್ಸ್ಗಳನ್ನೆಲ್ಲ ಹಾಕ್ತೀವಿ. ಇದರ ಉದಾಹರಣೆಗೆ ಒಂದು 4 ಲೀಟ್ರ್ ತುಪ್ಪ ಹಾಕಿದರೆ ಒಂದು 16 ಪಾರ್ಟ್ಸ್ ಆಗುವಷ್ಟು ಅದಕ್ಕೆ ವಾಟರ್ ಬೇರೆ ಬೇರೆ ಡಿಕಾಕ್ಷನ್ಸ್ಗಳನ್ನ ಹಾಕ್ತೀವಿ, ಅದನ್ನು ಬಾಯ್ಲ್ ಮಾಡ್ತೀವಿ. ಆಮೇಲೆ ಆ ವಾಟರ್ ಕಂಟೆಂಟ್ ಡಿಕಾಕ್ಷನ್ ಕಂಟೆಂಟ್ ಫುಲ್ ಎವಾಪ್ರೇಟ್ ಆಗುತ್ತೆ. ಈ ತುಪ್ಪದಲ್ಲಿ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ, ಸಂಸ್ಕಾರಸ್ಯ ಅನುವರ್ತನ ಅಂತ ಹೇಳಿದೆ. ಸಂಸ್ಕಾರ ಮಾಡಿದಾಗ ಇದೊಂದು ಬಾಯ್ಲಿಂಗ್ ಪ್ರೋಸೆಸ್ಗಳನ್ನು ಮಾಡಿದವಾಗ ಅದರಲ್ಲಿ ಆ ಮೆಡಿಸಿನ್ಸ್ ಹರ್ಬ್ಸ್ ಏನು ಹಾಕಿರ್ತೀವಲ್ಲ ಅದರಲ್ಲಿರುವಂತಹ ಕ್ವಾಲಿಟಿಗಳನ್ನೆಲ್ಲ ಆ ತುಪ್ಪ ಅನ್ನುವಂಥದ್ದು ಹೇಳ್ಕೊಳ್ಳುವಂಥ ಒಂದು ಸ್ಪೆಷಲ್ ಕ್ವಾಲಿಟಿ ತುಪ್ಪಕ್ಕಿದೆ. ಇವನ್ ಆಯಿಲು ಸಹ ಇದೆ. ಸೊ ಬಟ್ ನನಗೆ ಗೊತ್ತಿರೋ ಹಂಗೆ ನೀವು ನಿಮ್ಮಲ್ಲಿ ಚಿಕಿತ್ಸೆಗೆ ಬರೋರ್ಗೆ ಮಾತ್ರ ಇಲ್ಲಿಗೆ ಮಾತ್ರ, ಹೊರಗಡೆ ಸೇಲಿಗೆ ಅಥವಾ ಇನ್ನೊಬ್ರಿಗೆ ಎಲ್ಲರೂ ಬಿಸ್ನೆಸ್ ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಬೇಕು, ಮಾರ್ಕೆಟ್ ಮಾಡ್ಕೋಬೇಕು, ದುಡ್ಡು ಮಾಡಬೇಕು ಅಂತಾರೆ. ಯಾವ ಥರ ಅನ್ಸ ದುಡ್ಡು ಅನ್ನುವಂಥದ್ದು ಅದೊಂಥರ ಬಸ್ಸಲ್ಲಿರೋ ಸೀಟ್ ಥರ. ಇವತ್ತು ನನ್ನ ಕೈಯಲ್ಲಿ ಇರ್ಬೋದು, ಅದು ನಾಳೆ ನಿಮ್ಮ ಕೈಯಲ್ಲಿ ಇರ್ಬೋದು. ಅದೇ ಜೀವನದ ಮುಖ್ಯ ಅಲ್ಲ ಅಂತಾರೆ ಹೇಳಿ ನನ್ನ ಅನುಭವ. ದುಡ್ಡು ಮುಖ್ಯ ಅಲ್ಲ, ದುಡ್ಡು ಮುಖ್ಯ ಅಲ್ಲ. ಮಾಡುವಂಥ ಕೆಲಸವನ್ನು ಖುಷಿಯಿಂದ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದು ಬರ್ತಾ ಇರ್ತದೆ. ಅಂದರೆ ಈ ಒಂದು ಬಾವಿಯಲ್ಲಿ ನೀರು ಇರ್ತದೆ, ಆ ನೀರನ್ನು ನಾವು ತೆಗೀದೇ ಇದ್ದರೆ ಅದಕ್ಕೆ ವಾಪಸ್ ನೀರು ಬರೋದಿಲ್ಲ. ಸೊ ಅದನ್ನು ತೆಗಿತಾ ಇರೋದು ಡೈಲಿ, ಅದು ಅಲ್ಲಿ ತುಂಬ್ತಾ ಹೋಗ್ತದೆ ಅಷ್ಟೇ. ಆ ಬಾವಿನಲ್ಲಿ ನೀರು ಸಿಗುತ್ತೆ ಅಂತ ಅದನ್ನ ಬಾವಿ ಜಾಗದಲ್ಲೇ ಕೆರೆ ಕಟ್ಟೋ ಕೆಲಸ ಮಾಡಕ್ ಹೋಗ್ಬಾರ್ದು ಅಷ್ಟೇ. ಚಿನ್ನದ ಮೊಟ್ಟೆ ಇಡುತ್ತೆ ಅಂತ ಕೋಳಿನ ಕಟ್ ಮಾಡಬಾರ್ದು. ಒಂದೇ ಸತಿ ಅವಶ್ಯಕತೆಗೆ ತಕ್ಕಷ್ಟನ್ನ ಸಂಪಾದನೆ ಮಾಡಬೇಕು, ಬಳಸ್ಕೋಬೇಕು ಅಂತ. ಇಲ್ಲೆಲ್ಲ ಇದು ಆಯಿಲ್ಗಳನ್ನೆಲ್ಲ ಮಾಡಲಿಕ್ಕೆ ಬಾಯ್ಲಿಂಗ್ ಮಾಡುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣಿಸುತ್ತೆ, ಇಲ್ಲಿ ಇದು ಆಯಿಲ್ ಆಗ್ತಾ ಇದೆ. ಇದು ನಿಮಗೆ ನಾಳೆ ಫಿನಿಶ್ ಆಗುತ್ತೆ. ಓಕೆ, ಇದೇನು ಆಯಿಲ್ ಸರ್? ಇದು ಈ ನಮ್ಮದು ಆಯುರ್ವೇದ ಟ್ರೀಟ್ಮೆಂಟ್ಸ್ಗಳಿಗೆ ಆಯಿಲ್ಗಳು ಬೇಕಾಗುತ್ತೆ. ಈಗ ಯಾವುದ್ಯಾವುದೋ ನೋವಿನ ಎಣ್ಣೆ ಅಂತೆಲ್ಲ ಹೇಳಿ ಕೇಳ್ತಿರಲ್ಲ, ಅದೇ ರೀತಿಯಲ್ಲಿ ಇದು ಒಂದು ಜಾತಿ ಧನ್ವಂತರಂ ತೈಲ ಅಂತ ಈಗ ಮಾಡ್ತಾ ಇರುವಂಥದ್ದು. ಸೊ ಈ ಆಯಿಲ್ಗಳನ್ನು ಇಲ್ಲಿ ಮಾಡೋದು, ಇದು ಇಲ್ಲಿ ಪೇಷಂಟ್ಸ್ಗಳಿಗೆ ಏನು ಅಡ್ಮಿಷನ್ ಆಗಿರ್ತಾರಲ್ಲ ಅವರಿಗೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮಾಡ್ತಾರೆ. ಈ ಮೆಡಿಸಿನ್ ಸಸ್ಯಗಳನ್ನ ಬೇಕಾಗಿರೋದೆಲ್ಲ ಇಲ್ಲೇ ಬೆಳಿತೀರಾ? ಕೆಲವಷ್ಟು ಇಲ್ಲಿ ಲೋಕಲ್ಲಿ ನಾವು ಇದು ಮಾಡ್ತೀವಿ, ಮತ್ತು ಉಳಿದಿರುವಂಥದ್ದನ್ನು ಹೊರಗಡೆಯಿಂದ ಪ್ರೊಕ್ಯೂರ್ ಮಾಡ್ಕೊತೀವಿ. ಹೊರಗಡೆಯಿಂದ ಮಾಡ್ತೀವಿ. ಎಲ್ಲದನ್ನು ಇಲ್ಲೇ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಇಂಪಾಸಿಬಲ್. ಇದೆಲ್ಲ ನಾವು ಪ್ರಿಪೇರ್ ಮಾಡಿರುವಂತಹ ಮೆಡಿಸಿನ್ಸ್ಗಳನ್ನ ಇಲ್ಲಿ ಆ್ಯಕ್ಚುಲಿ ಸ್ಟಾಕ್ ಮಾಡ್ತೀವಿ. ಓಕೆ. ಸೊ ಇದೆಲ್ಲ ಕಷಾಯಗಳು, ಕಷಾಯ ಎಲ್ಲ ಕೇಳಿದ್ರಲ್ಲ? ಹೌದು. ಸೊ ಅದರ ಅಂತಹ ಮೆಡಿಸಿನ್ಸ್ಗಳಿದೆ ಫುಲ್. ಓಕೆ. ಕಷಾಯ, ಚೂರ್ಣ, ಆಸವ, ಅರಿಷ್ಟ, ಗುಳಿಕ, ಲೇಹಗಳು ಅದನ್ನೆಲ್ಲ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ. ಇದು ನಾವು ಪ್ರಿಪೇರ್ ಮಾಡಿರುವಂತಹ ಮೆಡಿಸಿನ್ಸ್ಗಳು ಅರೌಂಡ್ 150 ಡಿಫ್ರೆಂಟ್ ವೆರೈಟೀಸ್ ಮೆಡಿಸಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಹೌದು, ಬಟ್ ಆ ಮೆಡಿಸಿನ್ಸ್ಗಳೆಲ್ಲ ನಮ್ಮ ಪರ್ಪಸ್ಸಿಗೆ ಮಾತ್ರ, ಹೊರಗಡೆ ಸೇಲಿಗಿಲ್ಲ. ಎಸ್, ನನ್ನ ಭಾಳ ಖುಷಿ ಒಂದು ಕಡೆ, ಅಯ್ಯೋ ಇದು ಇನ್ನೊಂದಷ್ಟು ಜನಕ್ಕೆ ಸಿಗ್ಬೇಕಲ್ಲ ಅಂತ. ಯಾಕೆ ಖುಷಿ ಅಂತಂದ್ರೆ, ಇವತ್ತು ಅಂದರೆ ದುಡ್ಡು ಮಾಡೋ ದಂಧೆಗಳಾಗ್ಬಿಟ್ಟಿದೆ. ಈ ಪದ ಬಳಸಿ ಬೇಜಾರಾಗಬೇಡಿ. ಖಾಸಗಿ ಶಾಲೆಗಳು, ಖಾಸಗಿ ಆಸ್ಪತ್ರೆಗಳು ಅಂದರೆ ಹಣ ಮಾಡೋದು, ಹೆಣ ಇಟ್ಕೊಂಡು ಹಣ ಮಾಡೋದು ಇರ್ತದಿದೆ. ಬಟ್ ಈ ಮೆಡಿಸಿನ್ಸ್ ಇದಿದ್ರೂ ಕೂಡ ಇಲ್ಲಿಯವ್ರಿಗಷ್ಟೇ. ಹೌದು, ಅದಂದ್ರೆ ಮುಂಚಿನಿಂದ ಬೆಳ್ಕೊಂಡು ಬಂದಿರೋದೇ ಹಾಗೆ. ಸೊ ಅದೇ ಇದರಲ್ಲಿ ಅದು. ಬಟ್ ಈಗ ಪೇಷಂಟ್ನು ಕೂಡ ಬೆಡ್ಸ್ ಇನ್ಕ್ರೀಸ್ ಮಾಡೋ ಲೆಕ್ಕಾಚಾರ ಕೂಡ ಇಲ್ಲ. ಸಾಕಿಷ್ಟೇ, ಸಾಕು ಅಷ್ಟೇ. ವೆರಿ ಹ್ಯಾಪಿ. ನನಗೆ ಮಾಡೆಲ್ ಸೆಂಟರ್ ಆಗಿರ್ಬೇಕು. ನನಗೆ ಈಗ ಒಂದು 10 ಅನ್ನ ಸಾಕು, ನಾನು ಅಷ್ಟೇ ತಿಂತೀನಿ, ಅಷ್ಟೇ, ಬೇಡ. ಸೊ ಈಗ ಇಲ್ಲಿ ಬಂದ್ರೆ ಯಾವುದೇ ಒಂದು, ಈಗ ನನಗೆ ಸ್ಟ್ರೋಕ್ ಆದವ್ರು ಬರ್ತಾರೆ, ಈ ತರ ಎಲ್ಲ ಬರ್ತಾರೆ. ಎಷ್ಟು ಟೈಮ್ ಬೇಕಾಗುತ್ತೆ ಅವ್ರಿಗೆ? ಓಕೆ, 2 weeks, 3 weeks, 4 weeks, ಡಿಪೆಂಡ್ಸ್ ಆನ್ ದೇರ್ ಕಂಪ್ಲೇಂಟ್ಸ್. ಈಗ ಪ್ಯಾರಲೈಸಿಸ್ ಆದರೆ ನಾವು ಜನರಲ್ ಆಗಿ 4 weeks ಹೇಳ್ತೀವಿ. ಇಲ್ಲಿ ಆಯುರ್ವೇದದ ಜೊತೆಗೆ, ಈಗ ಪ್ಯಾರಲೈಸಿಸ್ ಪೇಷಂಟ್ಸ್ಗೆ ಅಂತ ಹೇಳಿದವಾಗ ಆಯುರ್ವೇದದ ಜೊತೆಗೆ ನಮ್ಮದು ಆಕ್ಯುಪಂಕ್ಚರ್ ಥೆರಪಿಗಳಿದೆ, ಫಿಸಿಯೋಥೆರಪಿಸ್ಟ್ ಇದ್ದಾರೆ ನಮ್ಮಲ್ಲಿ. ಸೊ ಹಾಗಾಗಿ ಹೋಲಿಸ್ಟಿಕ್ ಅಪ್ರೋಚಲ್ಲಿ ಟ್ರೀಟ್ಮೆಂಟ್ಸ್ಗಳನ್ನು ಕೊಡ್ತೀವಿ. ಹಾಗಾಗಿ ಭಾಳಷ್ಟು ಚೆನ್ನಾಗಿ ರಿಸಲ್ಟ್ಸ್ಗಳು ಬರ್ತದೆ. ಯಾರು ಉಂಟಾ ಬನ್ನಿ, ಇದಕ್ಕೊಂದು ಅವಕಾಶ ಕೊಡಿ, ನಾವೊಂದು ಬ್ರಾಂಚ್ ಮಾಡ್ತೀವಿ. ಅದೆಲ್ಲ ತುಂಬ ಜನ ಕೇಳಿದ್ದಾರೆ. ನಾ ಇನ್ವೆಸ್ಟ್ ಮಾಡ್ತೀವಿ,
ಅದನ್ನ ಮಾಡೋಣ, ದೊಡ್ಡದು ಮಾಡೋಣ ಅಂತ ತುಂಬಾ ಜನ. ಇದೆಲ್ಲ ರಾ ಮೆಟೀರಿಯಲ್ಸ್ಗಳು. ರಾ ಮೆಟೀರಿಯಲ್ಸ್, ಓಕೆ. ಪ್ರಿಪ್ರೇಷನ್ಸ್ಗೆ ಬೇಕಾಗಿರುವಂಥದ್ದು ರಾ ಮೆಟೀರಿಯಲ್ಸ್ಗಳು. ಬಟ್ ಅದನ್ನ ಎಲ್ಲೂ ನಾನು ಬ್ರಾಂಚು ಅಥವಾ ಇನ್ನೊಂದು ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಎಸ್ ಸರ್. ಅದು ತಪ್ಪೋ ಸರಿನಾ ಅಂತ ನನಗೂ ಗೊತ್ತಿಲ್ಲ. ಸರಿ ಅಂದರೆ ಹಣ ಮಾಡೋ ಮಾರ್ಗ ಮಾಡ್ಕೊಂಡಿಲ್ಲ, ಸೇವೆ ಸೇವೆ ಸೇವೆ, ಅದು ಬದಲಾಗಿಲ್ಲ ನಿಮ್ಮಲ್ಲಿ. ಬಟ್ ಬಹಳಷ್ಟು ಜನ ಇನ್ನೂ ಕೂಡ ಈ ಥರದ ಸೇವೆ ಬೇಕಲ್ಲ. ಸೊ ಹಾಗಾಗಿ ಒಂದ್ ಅನ್ಸುತ್ತೆ ನಿಮ್ಮನ್ನ ನೋಡೋ ಒಂದಷ್ಟು ಜನ ಇದನ್ನ ಪಾಲನೆ ಮಾಡಲಿ. ಇನ್ನೊಂದು, ಈಗ ಎಷ್ಟು ಪ್ರತಿ ವರ್ಷ ಸಾವಿರಾರು ಜನ, ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಾಧಾರಣ ಒಂದು 100 ಕಾಲೇಜ್ ಇರ್ಬೋದು, ಆಯುರ್ವೇದ ಕಾಲೇಜುಗಳು. 100 ಅಲ್ಲ, ಒಂದು 60-70 ಕಾಲೇಜ್ ಆದರೂ ಖಂಡಿತ ಇದೆ. ಸೊ ಪ್ರತಿ ವರ್ಷ ಅಟ್ಲೀಸ್ಟ್ 1,000 ಜನ ಸ್ಟೂಡೆಂಟ್ಸ್ಗಳು ಹೊರಗಡೆ ಬರ್ಬೋದು ಕಲಿತು. ಅವರೆಲ್ಲರೂ ಮಾಡಿದರೆ ಅದು ಆಗತ್ತೆ. ಸೊ ಅಂಥದಕ್ಕೆ ಒಂದು ರೋಲ್ ಮಾಡೆಲ್ ಅಥವಾ ಮಾದರಿ. ಡಾಕ್ಟರ್ ರಾಜೇಶ್ ಬಾಯರಿ ಅಷ್ಟೇ ಅಲ್ಲ, ಈ ಸರ್ವಿಸ್ ಪ್ಯಾಟರ್ನ್ ನ ಎಲ್ಲರೂ ಪಾಲನೆ ಮಾಡಿದ್ರೆ ಎಲ್ರಿಗೂ ರಾಜೇಶ್ ಬಾಯರಿ ಅವರೇ ಒಬ್ಬರೇ ಯಾಕೆ ನಾನು ಸೀಮಿತ, ನಾನು ಇಷ್ಟು ಮಾಡ್ಕೋತೀನಿ. ಹೌದು, ಎಸ್, ರೈಟ್. ಎಸ್ ಸರ್. ಇದು ನಮ್ಮದು ಚಿಕಿತ್ಸಾ ಕುಟೀರ ಅಂತ. ಏನು ಈ ಆಯುರ್ವೇದ ಚಿಕಿತ್ಸೆಗಳು, ಓಕೆ, ಏನು ಬೇಕೀಗ ಅಭ್ಯಂಗ ಇರ್ಬೋದು, ಕಟಿಬಸ್ತಿ ಇರ್ಬೋದು, ಅಥವಾ ಶಿರೋಧಾರ, ಬೇರೆ ಬೇರೆ ರೀತಿಯ ಚಿಕಿತ್ಸೆ, ಪಂಚಕರ್ಮ ಅಂತ. ಪಂಚಕರ್ಮ ಆಯಿತು. ಆ ಎಲ್ಲ ಚಿಕಿತ್ಸೆಗಳನ್ನು ಮಾಡುವಂಥದ್ದು ಇಲ್ಲಿ. ಇದಕ್ಕೋಸ್ಕರ ಇದನ್ನು ನಾವು ಚಿಕಿತ್ಸಾ ಕುಟೀರ ಅಂತಾನೆ ಇಲ್ಲಿ 8 ರೂಮ್ಸ್ಗಳಿದೆ. ನಮಸ್ತೆ, ನಾನು ಡಾಕ್ಟರ್ ಅನುರೇಖಾ ಬಾಯರಿ. ಇಲ್ಲೀಗ ಕಟಿಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ. ಮೇಯ್ನಾಗಿ ಕಟಿಬಸ್ತಿ ಅಂದರೆ ಬೆನ್ನು ನೋವಿಗೆ ಮಾಡುವಂಥದ್ದು. ಪರ್ಟಿಕ್ಯುಲರ್ ಅದಕ್ಕೆ ಯಾವಾಗ ಸಮಸ್ಯೆಗೆ ಬೇಕಿರುವಂಥ ಎಣ್ಣೆನ ಅಲ್ಲಿ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಬಿಸಿ ಮಾಡಿಕೊಂಡು ಆ ಲೋಕಲ್ ಜಾಗದಲ್ಲಿ ಎಲ್ಲಿ ನೋವು ಜಾಸ್ತಿ ಇದೆ ಅಲ್ಲಿ 1 ಇಂಚ್ ಎತ್ತರದಲ್ಲಿಟ್ಟು ಆ ಎಣ್ಣೆನ ಸ್ವಲ್ಪ ಹೊತ್ತು ಅಲ್ಲೇ ಇಡುವಂಥದ್ದು. ಇದನ್ನು ಮೇಯ್ನಾಗಿ ಟ್ರೀಟ್ಮೆಂಟು ಬೆನ್ನು ನೋವಿಗೆ, ಜಾನುಬಸ್ತಿ ಅಂದರೆ ಕಾಲ್ಗಂಟು ನೋವಿಗೆ ಅಲ್ಲೂ ಮಾಡ್ತೀವಿ, ಗ್ರೀವಾಬಸ್ತಿ ಅಂದರೆ ಇಲ್ಲಿ ಕುತ್ತಿಗೆ ನೋವಿರ್ತದೆ ಅಲ್ಲಿಗಿಟ್ಟು ಈ ಟ್ರೀಟ್ಮೆಂಟ್ ಮಾಡ್ತೀವಿ. ಇದರಿಂದ ಆ ಲೋಕಲ್ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಬೆನ್ನು ನೋವಿನ ಜಾಗದಲ್ಲಿ ಇರುವಂತಹ ಮಸಲ್ಸನ್ನು ಮೇಯ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಆ ಸರ್ಕ್ಯುಲೇಷನ್ಸ್ ಇಂಪ್ರೂವ್ ಆಗಿ ಆ ಬೆನ್ನು ನೋವು ಅನ್ನುವಂಥದ್ದು ಸ್ವಲ್ಪ ಕಡಿಮೆಗೆ ಬರುತ್ತೆ. ಇದನ್ನು ಮೇಯ್ನಾಗಿ 7 ದಿನಗಳ ಕಾಲ ಮಾಡ್ತೀವಿ. ಆ ರೀತಿಯ ಎಲ್ಲ ಚಿಕಿತ್ಸೆಗಳಿಗೆ ಈ ಟೇಬಲ್ ಇರ್ಬೋದು, ಫೈಬರ್ ಟೇಬಲ್. ಸೊ ಇದನ್ನಲ್ಲಿ ಮಲಗಿಸ್ಬಿಟ್ಟು ಆ ಚಿಕಿತ್ಸೆಗಳನ್ನೆಲ್ಲ ಕೊಡುವಂಥದ್ದು ಇಲ್ಲಿ. ಸೊ ಇದು ಯಾವ ಕಾರಣ ಇದ್ದಾಗ ಇದನ್ನ ಮಾಡಬೇಕಾಗತ್ತೆ? ಸಾಧಾರಣವಾಗಿ ಆಯುರ್ವೇದ ಚಿಕಿತ್ಸೆಗಳ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ 100%. ಓಕೆ, ಅದು ಇಂಥವರಿಗೆ ಪ್ರತಿಯೊಬ್ಬ ನಾರ್ಮಲ್ ಇರೋ ಮನುಷ್ಯ ಕೂಡ ಇದನ್ನ ತಗೊಂಡ್ರೆ ಮಾಡಿಸ್ಕೋಬಹುದು. ಈಗ ನಿಮ್ಮ ಹತ್ರ ಒಂದು ಕಾರ್ ಇದೆ, ಓಕೆ, ಆ ಕಾರನ್ನು ವರ್ಷಕ್ಕೊಂದ್ಸತಿ ನೀವು ಸರ್ವಿಸ್ ಸ್ಟೇಷನ್ ಇಟ್ಟು ಆಯಿಲ್ ಚೇಂಜ್ ಮಾಡಿಬಿಟ್ಟು ಎಲ್ಲದನ್ನು ರೆಡಿ ಮಾಡ್ತೀರ. ಹಾಗೆ ನಮ್ಮ ದೇಹವನ್ನು ಪ್ರತಿ ವರ್ಷ ಅದನ್ನು ಶುದ್ಧಿ ಮಾಡ್ಕೊಳ್ಳುವಂಥದ್ದು ಆಯುರ್ವೇದ. ಈಗ ನಾನು ಆರೋಗ್ಯಯುತವಾಗಿದ್ದೀನಿ, ಆದರೆ ಪ್ರತಿ ವರ್ಷ ನಾನು ಮಾಡಿಸ್ಕೊಳ್ತೀನಿ, ಯಾಕಂದ್ರೆ ಆರೋಗ್ಯಯುತವಾಗಿ ಇರಬೇಕು ಅನ್ನುವಂಥದ್ದು. ಸೊ ಆಯುರ್ವೇದ ಅನ್ನುವಂಥದ್ದು ನಾಟ್ ಜಸ್ಟ್ ಏನು ಯಾವುದೋ ರೋಗಿಗಳಿಗೆ ಅಲ್ಲ. ಆಯುರ್ವೇದ ಅನ್ನುವಂಥದ್ದು ಯಾರು ಆರೋಗ್ಯವಂತ ಆಗಿದ್ದಾನೆ ನನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ, ಅದೇ ಆಯುರ್ವೇದ ಮೂಲ ಉದ್ದೇಶ. ಹೇಳ್ತಾನೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ. ಅಂದರೆ ಆರೋಗ್ಯವಂತ ತನ್ನ ಆರೋಗ್ಯವನ್ನು ಗುಣಪಡಿಸ್ಕೊಳ್ಳಿಕ್ಕೆ. ಹಾಗೆ ಯಾವ ಒಬ್ಬ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿದ್ರೆ ಅದು ಆತುರಸ್ಯ ವಿಕಾರ ಪ್ರಶಮನಂ. ಆತುರ ಅಂತ ಹೇಳಿದ್ರೆ ರೋಗಿ, ಒಬ್ಬ ರೋಗಿ ತನ್ನ ಹೇಗೆ ರೋಗವನ್ನು ಗುಣಪಡಿಸ್ಕೊಳ್ಬೋದು. ಸೊ ಆಯುರ್ವೇದದ ಎರಡಕ್ಕೂ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಎಸ್, ಆಯುರ್ವೇದ ಅನ್ನೋದು ಕೇವಲ ರೋಗಿಗಳಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನು ಕೂಡ ಅದನ್ನ ಪಾಲನೆ ಮಾಡಿದ್ರೆ ಆರೋಗ್ಯವಂತನಾಗಿ ಮುಂದುವರಿತಾನೆ ಅನ್ನೋದು. ಎಸ್, ಎಕ್ಸಾಕ್ಟ್ಲಿ. ಆಮೇಲೆ ಇನ್ನೊಂದು ವಿಷಯ ಗೊತ್ತಿರಲಿ, ಓಕೆ ನಾನು ಇಲ್ಲಿಗೆ ಹೋಗ್ಬೇಕು ಅನ್ನೋದು ನಿಮ್ಮ ಲೆಕ್ಕಾಚಾರಗಳಿದ್ರೆ ಇಲ್ಲಿ ಅವಕಾಶಗಳು ತೀರಾ ಕಡಿಮೆ ಸಿಗೋದು. ಬಿಕಾಸ್ ಆಫ್ ಇದು ಲಿಮಿಟೆಡ್. ಇದು ಬಹುತೇಕ ಅದರಲ್ಲಿ ಒಂದು ಮೋರ್ ದೆನ್ 40 to 50% ವಿದೇಶಿಗರೇ ಬಂದು ಇಲ್ಲಿ ಚಿಕಿತ್ಸೆ ಪಡಿತಾರೆ, ನಮ್ಮೂರಿಗೆ ಪಡಿತಾರೆ. ಬಟ್ ಒಂದು ಅಂದಾಜು, ನನ್ನ ನೇರವಾಗಿ ಪ್ರಶ್ನೆ, ಒಬ್ಬ ಯಾರೋ ಸ್ಟ್ರೋಕ್ ಆಗಿರೋ ಪೇಷಂಟ್ ನಿಮ್ಮಲ್ಲಿ ಒಂದು 3 ವಾರ ಚಿಕಿತ್ಸೆ ಪಡಿತಾರೆ, ಏನು ಚಿಕಿತ್ಸಾ ವೆಚ್ಚ ಇದೆ? ಸಾಧಾರಣವಾಗಿ 3 ವಾರ ಇದ್ದ ಅಂತ ಹೇಳಿದ್ರೆ ಒಂದು 50,000 to 60,000 ತನಕ ಆಗ್ಬೋದು ಸ್ಟ್ರೋಕಿಗೆ. ಇದಕ್ಕೆ ಬಟ್ ಬೇರೆ ಇದಕ್ಕೆಲ್ಲ ಆದರೆ ಒಂದು 2 ವಾರ ಇದ್ದ ಅಂತ ಹೇಳಿದ್ರೆ 30,000 to 40,000 ತನಕ ಒಂದು ದಿವಸಕ್ಕೆ. ಆನ್ ಆ್ಯಂಡ್ ಎವರೇಜ್ ಒಂದು 2,000. ನಾನು ಕೂಡ ನೀವೆಲ್ಲ ನೋಡ್ತಾರೆ, ಎಲೆಕ್ಷನ್ ಟೈಮ್ ಭಾಳ ಬ್ಯುಸಿ ಇತ್ತು, ಬೆನ್ ನರದ ಮೇಲೆ ಮೂಳೆ ಕೂತು ನಾನು ಕೂಡ ರೈಟ್ ಸೈಡು ಬೆಂಡ್ ಆಗುತ್ತೆ.
ನಾನು ಈ ಪಂಚಕರ್ಮ ಇದೆಲ್ಲ ಮಾಡಿಸ್ಕೊಂಡು ಪರ್ ಡೇ 2-2.5 ಸಾವಿರನ ಪೇ ಮಾಡ್ತಿದ್ದೆ. ಜಸ್ಟ್ 2 or 3 years ಬ್ಯಾಂಗ್ಳೂರಲ್ಲಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ. ಓಕೆ. ನಾನು ಒಂದು 20 ದಿನ ಅದನ್ನ ಟ್ರೀಟ್ಮೆಂಟ್ ತಗೊಂಡಿದ್ದೆ. ಓಹ್. ಸೊ ಹಾಗೆ ಕಂಪೇರ್ ಮಾಡಿದಾಗ ಇಲ್ಲಿ ನೀವು ಇರಲಿಕ್ಕೆ ವಾಸ್ತವ್ಯ ಹೂಡಿ ಚಿಕಿತ್ಸೆನ ಪಡ್ಕೊಂಡು ಊಟ ತಿಂಡಿ ಎಲ್ಲದರ ವ್ಯವಸ್ಥೆ, ಯಾರಾದರೂ ಇಲ್ಲಿಗೆ ಬಂದರೆ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ. ನೀವು ಎಷ್ಟು ಗಂಟೆಗೆ ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಎದ್ದೇಳಬೇಕು, ಧ್ಯಾನ ಮಾಡೋದು ಎಲ್ಲವನ್ನೂ ಕೂಡ ನಿಮ್ಗೆ ಟೈಮ್ ಟೇಬಲ್ ಹಾಕಿ ಅದನ್ನ ನೀವೇ ರೂಢಿಸ್ಕೊಬಿಡ್ತೀರಿ ಇದನ್ನ. ಲೈಫಲ್ಲಿ ಅಡಾಪ್ಟ್ ಮಾಡ್ಕೋಬೇಕನ್ನುವಂಥದ್ದು ನಮ್ಮ ಇಂಟೆನ್ಷನ್. ಮತ್ತೆ ಸಂಜೆ ಸೆಷನ್ಸ್ಗಳನ್ನು ತಗೊಂತೀವಿ ಆಯುರ್ವೇದ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಸೆಷನ್ಸ್ಗಳನ್ನು ತಗೊಂತೀವಿ. ಸಂಜೆ ಒಂದು 8 ರಿಂದ 9 ಗಂಟೆವರೆಗೆ ಅದರ ಪ್ರೋಗ್ರಾಮ್ಸ್ಗಳನ್ನ. ಅದ್ರ ಬಗ್ಗೆ ಇನ್ನೊಂದು ಬ್ರೀಫ್ ಮಾತಾಡೋಣ ಹೊರಗಡೆ. ಸರಿ, ಪ್ಲೀಸ್ ಬನ್ನಿ. ಡಾಕ್ಟರ್, ನಾನು ಲಾಸ್ಟ್ 15 ವರ್ಷದಿಂದ ಕ್ಯಾಲ್ಸಿಯಂ ಮಾತ್ರ ತಗೊಳ್ತಾ ಇದ್ದೀನಿ, ಆದರೂ ನಂಗೆ ಯಾಕೆ ಮೂಳೆ ಸವೆತ ಬಂತು ಅಂತ ಹೇಳ್ತಾರೆ. ಎಷ್ಟು ವರ್ಷ ಬದುಕ್ತೀರಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಎಷ್ಟು ವರ್ಷ ನೀವು ಬದುಕಿರುವಾಗ ಆರೋಗ್ಯಯುತವಾಗಿ ಬದುಕ್ತೀರಿ. ಆರೋಗ್ಯ ಅನಾರೋಗ್ಯ ಆಗಬಾರ್ದು ಅಂದರೆ ಆಯುರ್ವೇದವನ್ನು ಫಾಲೋ ಮಾಡಬೇಕು. ಖಂಡಿತ. ಒಳ್ಳೆಯ ಜೀವನ ಕ್ರಮ, ಒಳ್ಳೆಯ ಆಹಾರ ಕ್ರಮ, ಒಳ್ಳೆಯ ಚಿಂತನೆಗಳು, ಒಳ್ಳೆಯ ವಿಚಾರಧಾರೆಗಳು, ಇದಿಷ್ಟೇ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ಸಾಧ್ಯ. ನನಗೆ ಆಲ್ಮೋಸ್ಟ್ ಈಗ 90% ಗುಣ ಆಗಿದೆ. ಹೈ ಗ್ರೇಡ್ ಇರೋ ಕಾರಣ, ನನ್ನ 3rd ಡಿಗ್ರಿ ಇರೋ ಕಾರಣ ಸರ್ಜರಿ ಬೇಕು ಅಂತ ಹೇಳಿದ್ದು. ಫುಡ್ಡಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದಾದರೆ ನಮ್ಮ ಲೋಕಲ್ ಫುಡ್ ಅದು ನಮಗೆ ಬಹಳಷ್ಟು ಸೂಕ್ತ. ತಿಂದರೆ ಈಗ ನಾನು 10 ಗಂಟೆ 11 ಗಂಟೆ ಊಟ ಮಾಡ್ತೀನಿ, 11:30 ಮಲಗ್ತೀನಿ, ಏನಾಗುತ್ತೆ? ಎಷ್ಟು ತಿಂತೀರಾ ಅನ್ನುವಂಥದ್ದು ಮುಖ್ಯ ಅಲ್ಲ, ತಿಂದದ್ರಲ್ಲಿ ಎಷ್ಟು ಅಬ್ಸಾರ್ಬ್ ಆಗುತ್ತೆ ನಿಮ್ಮ ದೇಹಕ್ಕೆ ಅನ್ನುವಂಥದ್ದು ಮುಖ್ಯ. ಇವ್ರ ಮಕ್ಕಳು ಕೂಡ ಓದ್ತಿರೋದು ಕನ್ನಡ ಶಾಲೆಯಲ್ಲಿ, ಅದು ಸರ್ಕಾರಿ ಶಾಲೆಯಲ್ಲಿ. ಖಂಡಿತ. ಸೊ ಇದು ಭಾಳ ಖುಷಿ ವಿಚಾರ. ಅಲ್ಲಿ ಯಾವುದೇ ಪ್ರೆಷರ್ ಇರೋದಿಲ್ಲ, ಹಾಗಾಗಿ ಆ ಮಕ್ಕಳ ಒಂದು ಬ್ರೈನ್ ಓಪನ್ ಅಪ್ ಆಗಲಿಕ್ಕೆ ಭಾಳಷ್ಟು ಸಹಕಾರಿಯಾಗ್ತದೆ.